ಇಂಟರ್ನ್ಯಾಷನಲ್ ಹೇರ್ ಸ್ಟೈಲ್ ಸಹ ನಮಗೆ ಒಂದು ಸ್ವಲ್ಪ ನೋಡ್ಕೊಂಡ್ರೂ ಮಾಡೋಕ್ಕೆ ಬರಬೇಕು. ಅದರಲ್ಲಿ ಏನೇನು ಪ್ರಾಡಕ್ಟ್ಸ್ ಇರುತ್ತೆ ಅಂತ ನಮಗೆ ಗೊತ್ತಿರಲಿಲ್ಲ ಇಲ್ಲಿ ಬರ್ಬೇಕಾದ್ರೆ. ಪ್ರತಿಯೊಂದೂ ಸ್ಟಾರ್ಟಿಂಗಿಂದನೇ ಹೇಳ್ಕೊಟ್ಟಿದ್ದಾರೆ. ನನಗೆ ಲೇಸ್ ಹಾಕೋದಂತೂ ಬರ್ತಾನೆ ಇಲ್ಲ ಇವತ್ತಿನವರೆಗೂ. ಆದರೂ ಮೇಡಮ್ ಬಿಡ್ತಾ ಇಲ್ಲ, ನನಗೆ ಒಂದೊಂದು ಡಿಸೈನು ಸಹ ಕಲಿಸ್ತಾ ಇದ್ದಾರೆ. ಈಗ ಮುಹೂರ್ತಮ್ ಹೇರ್ ಸ್ಟೈಲು ಮಾಡ್ತಿದ್ದಾರೆ, ಮತ್ತು ಇಂಡೋ ವೆಸ್ಟರ್ನ್ ಹೇರ್ ಸ್ಟೈಲ್ ಮಾಡಿಸಿದ್ದಾರೆ, ರಿಸೆಪ್ಷನ್ ಹೇರ್ ಸ್ಟೈಲ್ಸ್ ಮಾಡಿಸಿದ್ದಾರೆ, ಗೌನ್ ಹೇರ್ ಸ್ಟೈಲ್ ಮಾಡಿಸಿದ್ದಾರೆ. ಇಲ್ಲಿ ಬಂದಮೇಲೆ ಅವ್ನ ಲೈಫಲ್ಲಿ ಏನಾದರೂ ಒಂದು ಸಾಧಿಸ್ಬೋದು ಅನ್ನೋ ಕಾನ್ಫಿಡೆನ್ಸ್ ನಂಗೆ ಬಂದಿದೆ ಸರ್. ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ಇಷ್ಟು ಕಡಿಮೆ ಬಡ್ಜೆಟಲ್ಲಿ ಹೇಳ್ಕೊಡ್ತಾ ಇದ್ದಾರಲ್ಲ ಸರ್, ಅವರಿಂದ ತುಂಬ ಜನಕ್ಕೆ ತುಂಬ ಹೆಲ್ಪ್ ಆಗ್ತಿದೆ ಅಂತ ಅಂದ್ಕೊಳ್ತೀನಿ ಸರ್ ಲೈಫಲ್ಲಿ. ಮೇಡಮ್ ನಮಸ್ತೆ. ನಮಸ್ತೆ ಸರ್. ಮೇಡಮ್ ತಮ್ಮ ಹೆಸರು? ಶಿಲ್ಪಾ ಸರ್. ಶಿಲ್ಪಾ ಅವರು ತಮ್ಮ ಹೆಸರಲ್ಲೇ ಅಕಾಡೆಮಿ ಇರೋಂಥದ್ದು ಶಿಲ್ಪಾ ಮೇಕಪ್ ಅಂಡ್ ಹೇರ್ ಅಕಾಡೆಮಿ. ಸರ್ ಶಿಲ್ಪಾ ಮೇಕಪ್ ಅಂಡ್ ಹೇರ್ ಅಕಾಡೆಮಿ ಅಂತ ಹೇಳಿದ್ರೆ ಇಟ್ಸ್ ಎ ಪ್ರೊಫೆಷನಲ್ ಮೇಕಪ್ ಅಂಡ್ ಹೇರ್ ಕೋರ್ಸ್ ಅಂತ ಹೇಳಿ. ಓಕೆ. ಸೊ ಹೇಗೆ ಏನದು ಆಕ್ಚುಲ್ ಆಗಿ? ಸೊ ಹೇಗೆ ವರ್ಕ್ ಆಗುತ್ತೆ? ಇದು ಮೇಕಪ್ ಆರ್ಟಿಸ್ಟ್ ಕೋರ್ಸ್ ಸರ್. ಇದು ಮೇಕಪ್, ಹೇರ್ ಸ್ಟೈಲ್, ಸ್ಯಾರಿ ಡ್ರೇಪಿಂಗ್, ಸ್ಯಾರಿ ಬಾಕ್ಸ್ ಫೋಲ್ಡಿಂಗ್, ನೈಲ್ ಆರ್ಟ್ ಕ್ಲಾಸಸ್ ಅಂಡ್ ಫ್ಲೋರಲ್ ಆರ್ಟ್ ಕ್ಲಾಸಸ್ ಇದೆ. ಸೊ ಡಿಜಿಟಲ್ ಮಾರ್ಕೆಟಿಂಗ್ ಬಗ್ಗೆ ಹೇಳ್ಕೊಡ್ತೀವಿ ಅಂಡ್ ಸರ್ಟಿಫಿಕೇಶನ್ ಕೂಡ ಇಶ್ಯೂ ಮಾಡ್ತೀವಿ. ಇಷ್ಟು ಇನ್ಕ್ಲೂಡ್ಸ್ ಇರುತ್ತೆ ಈ ಒಂದು ಕೋರ್ಸ್ ಅಲ್ಲಿ, ಮೇಕಪ್ ಅಂಡ್ ಹೇರ್ ಇದರಲ್ಲಿ. ಸೊ ಇನ್ನು ಮೇಕಪ್ ಅಂದ್ರೆ ಹೇಗೆ ಸರ್? ಮೇಕಪ್ ಅಂದ್ರೆ ಬೇಸಿಕ್ ಟು ಅಡ್ವಾನ್ಸ್ ಮೇಕಪ್ ಇರುತ್ತೆ. ಬೇಸಿಕ್ ಟು ಅಡ್ವಾನ್ಸ್ ಅಂತ ಹೇಳಿದ್ರೆ ಈಗ ಆಫೀಸ್ಗೆ ಹೋಗ್ತಾನೆ ಮಾಡ್ಕೊಂಡು ಹೋಗೋದಾಗಿರ್ಬೋದು, HD ಮೇಕಪ್ ಆಗಿರ್ಬೋದು, ವಾಟರ್ ಪ್ರೂಫ್ ಮೇಕಪ್ ಆಗಿರ್ಬೋದು, ಹೇರ್ ಬ್ರಷ್ ಮೇಕಪ್ ಆಗಿರ್ಬೋದು, ಲಾಟ್ ಆಫ್ ಅಂದ್ರೆ ಹುಡುಗಂಗೆ ಹೇಗೆ ಮಾಡೋದು, ಗ್ರೂ ಮೇಕಪ್ ಆಗಿರ್ಬೋದು, ಈಗ ಏಜ್ ಮೆಚೂರ್ ಸ್ಕಿನ್ ಮೇಕಪ್ ಅಂತ ಹೇಳ್ತೀವಿ, ಅವ್ರಿಗೆ ಹೇಗೆ ಮಾಡೋದು, ಚಿಲ್ಡ್ರನ್ಸ್ಗೆಲ್ಲ ಹೇಗೆ ಮಾಡೋದು, ಪ್ರತಿಯೊಂದೂ ಇನ್ಕ್ಲೂಡ್ಸ್ ಇರುತ್ತೆ ಸರ್ ಮೇಕಪ್ ಅಂತ ಹೇಳಿದ್ರೆ. ಹೇರ್ ಸ್ಟೈಲ್ಸ್ ಅಂತ ಹೇಳ್ತಿದ್ರೆ ಅದು ಅಷ್ಟೇ ಬೇಸಿಕ್ ಟು ಅಡ್ವಾನ್ಸ್ ಹೇರ್ ಸ್ಟೈಲ್ಸ್ ಇರುತ್ತೆ. ಮೆಸ್ಸಿ ಬ್ರೈಡ್ ಆಗಿರ್ಬೋದು, ಮೆಸ್ಸಿ ಹೇರ್ ಸ್ಟೈಲ್ ಆಗಿರ್ಬೋದು, ಮುಹೂರ್ತಮ್ ಹೇರ್ ಸ್ಟೈಲ್ ಆಗಿರ್ಬೋದು, ಡಿಫ್ರೆಂಟ್ ಟೈಪ್ಸ್ ಆಫ್ ಮುಹೂರ್ತಮ್ ಹೇರ್ ಸ್ಟೈಲ್ ಅಂತಾನೆ ಹೇಳ್ತೀವಿ. ಇವಾಗ ನೋಡಿ ಫಾರ್ ಎಕ್ಸಾಂಪಲ್ ಇವ್ರು ಮಾಡ್ತಾ ಇದ್ದಾರೆ, ಇದರಲ್ಲೇ ಡಿಫ್ರೆಂಟ್ ಟೈಪ್ಸ್ ಆಫ್ ಮುಹೂರ್ತಮ್ ಹೇರ್ ಸ್ಟೈಲ್ಸ್ ಬರುತ್ತೆ. ಅದನ್ನು ಕೂಡ ಟೀಚ್ ಮಾಡ್ತೀವಿ. ಒಂದು ಹೇಳ್ಕೊಟ್ಟು ಬಿಡೋದು ಆ ಥರ ಎಲ್ಲ ಏನೂ ಇರೋದಿಲ್ಲ. ಪ್ರತಿಯೊಂದೂ ಮುಹೂರ್ತಮ್ ಹೇರ್ ಸ್ಟೈಲ್ ಆಗಲಿ, ಮೆಸ್ಸಿ ಹೇರ್ ಸ್ಟೈಲ್ ಪ್ರತಿಯೊಂದನ್ನು ಟೀಚ್ ಮಾಡ್ತೀವಿ ಇದರಲ್ಲಿ. ಮೆಸ್ಸಿ ಬ್ರೈಡ್ ಆಗಿರ್ಬೋದು, ಹೇಳಿದ್ನಲ್ಲ ಅವಾಗಲೇ, ಬನ್ ಆಗಿರ್ಬೋದು, ಮೆಸ್ಸಿ ಬನ್ ಆಗಿರ್ಬೋದು, ಎಲ್ಲಾನು ಹೇಳ್ಕೊಡ್ತೀವಿ ಬೇಸಿಕ್ ಟು ಅಡ್ವಾನ್ಸ್ ಹೇರ್ ಸ್ಟೈಲ್ ಅಂತ ಹೇಳಿದಾಗ. ಓಕೆ. ಸೊ ಇವೆರಡೇನಾ ಇರೋದು? ಇಲ್ಲ ಸರ್, ಹೇರ್ ಸ್ಟೈಲ್ ಇದೆ, ಮೇಕಪ್ ಇದೆ, ಸ್ಯಾರಿ ಡ್ರೇಪಿಂಗ್ ಬರುತ್ತೆ, ಒಂದು 10 to 12 ಟೈಪ್ಸ್ ಆಫ್ ಸ್ಯಾರಿ ಡ್ರೇಪಿಂಗ್ ಬರುತ್ತೆ. ಅಂಡ್ ಬಾಕ್ಸ್ ಫೋಲ್ಡಿಂಗ್ ಕೂಡ ಹೇಳ್ಕೊಡ್ತೀವಿ. ಲೈಕ್ ಹೆಂಗೆ ಅಂತಂದ್ರೆ ಈಗ ದಪ್ಪ ಇರೋರಿಗೆ ಹೇಗೆ ಮೆಜರ್ಮೆಂಟ್ ಆಗಿ ನಾವು ತಗೊಂಡು ಅವ್ರ ಅಳತೆಗೆ ಮಾಡ್ಕೊಡೋ ಅಂಥದ್ದು. ಆಮೇಲೆ ಸಣ್ಣ ಇರೋರಿಗೆ, ಇವ್ರು ನೋಡಿ ಇವಾಗ ಸಣ್ಣ ಇದ್ದಾರೆ, ಇವರಿಗೆ ಸಣ್ಣ ಇರೋರಿಗೆ ಹೇಗೆ ಮಾಡೋದು ಅಂತ, ಅವ್ರಿಗೂ ಅವ್ರ ಮೆಜರ್ಮೆಂಟ್ ತಕ್ಕಂಗೆ ಹೆಂಗೆ ನಾವು ರೆಡಿಯಾಗಿ ಮುಂಚಿತವಾಗಿ ನಾವು ಬಾಕ್ಸ್ ಫೋಲ್ಡಿಂಗ್ ಹೆಂಗೆ ರೆಡಿ ಮಾಡ್ಕೊಂಡು 5 minutesಲ್ಲೇ ಡ್ರೇಪ್ ಮಾಡ್ಕೋಬಹುದು ಅನ್ನೋದು ಹೇಳ್ಕೊಡ್ತೀವಿ. ಅಂಡ್ ಕಾಂಪ್ಲಿಮೆಂಟ್ರಿ ಆಗಿ ಅವ್ರಿಗೆ ನೈಲ್ ಆರ್ಟ್ ಕ್ಲಾಸಸ್ ಇದೆ ಅಂಡ್ ಫ್ಲೋರಲ್ ಮೇಕಿಂಗ್ ಇದೆ ಅಂಡ್ ಮಾರ್ಕೆಟಿಂಗ್ ಬಗ್ಗೆ ಹೇಳ್ಕೊಡ್ತೀವಿ. ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್ ಇದೆ, ಅದನ್ನು ಕೂಡ ಹೇಳ್ಕೊಡ್ತೀವಿ. ನಮ್ಮ ಹೆಸರು ರಮ್ಯಾ ಅಂದ್ಬಿಟ್ಟು, ನಾವು ಬರ್ತಿರೋದು ಬಂದು ಬನ್ನೇರುಘಟ್ಟದಿಂದ. ನಾವು ಬಂದು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ದು ಶಿಲ್ಪಾ ಮೇಕಪ್ ಆ್ಯಂಡ್ ಹೇರ್ ಅಕಾಡೆಮಿನ. ಆ್ಯಂಡ್ ನಮಗೆ ವಿಡಿಯೋಸ್ ನೋಡ್ತಾ ನೋಡ್ತಾ ತುಂಬಾ ಇಂಪ್ರೆಸ್ ಆಯಿತು ಮ್ಯಾಮ್ ಬಗ್ಗೆ. ಸೊ ಅದಕ್ಕೆ ನಾವು ಬಂದು ವಿಸಿಟ್ ಮಾಡಿ ಅಕಾಡೆಮಿ ಎಲ್ಲ ನೋಡಿಬಿಟ್ಟು ಆಮೇಲೆ ಅಡ್ಮಿಷನ್ ಮಾಡಿಸಿದ್ರಿ. ಬೈ ದ ವೇ ಮ್ಯಾಮ್ ಇಸ್ ಸೂಪರ್. ಒಂದು ಸಿಂಗಲ್ ಡೌಟ್ ಇದ್ರೂ ಕೂಡ ಬಂದು ನಿಂತು ನಾವು ಮಾಡಿ ಪರ್ಫೆಕ್ಟ್ ಆಗೋವರೆಗೂ ಮ್ಯಾಮ್ ನಮ್ಗೆ ಬಿಟ್ಟು ಹೋಗಲ್ಲ. ಸೊ ಐ ಥಿಂಕ್ ದಿಸ್ ಇಸ್ ದ ಬೆಸ್ಟ್ ಅಕಾಡೆಮಿ ಐ ಹ್ಯಾವ್ ಚೂಸ್ಡ್. ಸರ್ ನಾವು 15 days ಆಯಿತು ಸರ್ ಬಂದು. 15 days ಆಯಿತು. ಹೇಗಿದೆ ಕ್ಲಾಸಸ್ ಎಲ್ಲ? ತುಂಬ ಚೆನ್ನಾಗಿದೆ ಸರ್. ನಾವು ಹೊಸಕೋಟೆಯಿಂದ ಬರ್ತಾ ಇದ್ದೀವಿ. ನಾವು ಈಗ ಏನಾದರೂ ಕ್ಲಾಸಸ್ ನೋಡ್ತಾ ಇದ್ವಿ, ಒಂದು ಯೂಟ್ಯೂಬಲ್ಲಿ ನೋಡ್ತಾ ಇದ್ವಿ, ಒಂದು 3-4 ಕಡೆ ನೋಡಿದ್ದೆ ನಾನು. ಬಟ್ ಫಸ್ಟ್ ನೋಡಿದ್ದಿದೆ, ನನಗೆ ತುಂಬ ಇಷ್ಟ ಆಯಿತು. ಮೇಡಮ್ ನೋಡಿ ಹೇಳ್ಕೊಡ್ತಾ ಇದ್ದಿದ್ದು ಸ್ಟೂಡೆಂಟ್ಸ್ಗೆ ಎಲ್ಲನೂ ತುಂಬ ತುಂಬ ಚೆನ್ನಾಗಿದೆ. ನಾವು ಒಂದ್ಸಲಿ ಬಂದು ನೋಡ್ಕೊಂಡು ಹೋದ್ವಿ. ಮತ್ತು ನಾನು ಒಂದು 2-3 ದಿವಸ ನಾನು ಎಲ್ಲಿ ನೋಡು ನನಗಿದೆ ಸರ್ ಸಮಾಧಾನ ಆಗಿದ್ದು. ಶಿಲ್ಪಾ ಮೇಕಪ್ ಹೇರ್ ಅಕಾಡೆಮಿ ತುಂಬ ಚೆನ್ನಾಗಿದೆ. ಮೇಡಮ್ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ನಮ್ಗೆ ಇಲ್ಲಿ ಬಂದಿದ್ದೀವಿ, ಹೇರ್ ಕಂಪ್ಲೀಟ್ ಎಲ್ಲ ಆಗಿದೆ ಸರ್, ಹೇರ್ ಸ್ಟೈಲ್ದೆಲ್ಲ ಕಂಪ್ಲೀಟ್ ಆಗಿದೆ. ಇನ್ನು ಮೇಕಪ್ ಸ್ಟಾರ್ಟ್ ಆಗುತ್ತೆ. ತುಂಬ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ನಮ್ಗೆ ಇಲ್ಲಿ ಕಲಿತೀವಿ ಅಂತ ಕಾನ್ಫಿಡೆಂಟ್ ಬಂದಿದೆ ಸರ್. ಮೇಡಮು ತುಂಬ ಎಲ್ಲದಕ್ಕೂ ಎಂಕರೇಜ್ ಮಾಡ್ತಾರೆ. ಯಾವ ಥರ ಇರಬೇಕು ಎಲ್ಲನೂ ಹೇಳ್ಕೊಟ್ಟಿದ್ದಾರೆ. ಏನೇ ಡೌಟ್ಸ್ ಇದು 10 ಸಾರಿ ಕೇಳಿದ್ರು ಹೇಳ್ಕೊಡ್ತಾರೆ.
ತುಂಬ ಚೆನ್ನಾಗಿದೆ ಸರ್ ಕ್ಲಾಸ್ ಎಲ್ಲ. ಇನ್ನು ಬ್ಯಾಚ್ ಅಂತ ಬಂದಾಗ ಸೊ ಒಂದು ಬ್ಯಾಚ್ಗೆ ಎಷ್ಟು ಜನ? ಸರ್ ಒಂದು ಬ್ಯಾಚಿಗೆ 15 to 20 ಮಾತ್ರ ತಗೊಳ್ಳೋದು. ಬಿಕಾಸ್ ಏನಾಗುತ್ತೆ ಅಂದರೆ ತುಂಬ ಜನನ ನಾವು ಸೇರಿಸ್ಕೊಂಡಾಗ ಎಲ್ಲರಿಗೂ ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ, ನಾವು ಇಂಡಿವಿಜುವಲ್ ಆಗಿ ಅವ್ರಿಗೆ ಟ್ರೈನ್ ಅಪ್ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ನಾವು 15 to 20 ಮೆಂಬರ್ಸ್ ಮಾತ್ರ ತಗೊಳ್ಳೋದು. ಓಕೆ. ಮತ್ತಿನ್ನು ಇದು ಮೇಕಪ್ ಮತ್ತು ಹೇರ್ ಅಕಾಡೆಮಿಗೆ ಬರೀ ಹೆಣ್ಮಕ್ಳು ಮಾತ್ರನಾ ಅಥವಾ ಗಂಡು ಮಕ್ಳಿಗೂ ಅವಕಾಶ ಇದೆಯಾ? ಸರ್ ಯಾರು ಬೇಕಾದ್ರೂ ಕಲಿಬೋದು. ಇವಾಗ ನೋಡಿರ್ಬೋದು ಸೋಷಿಯಲ್ ಮೀಡಿಯಾದಲ್ಲಿ ಹುಡುಗರೇ ತುಂಬ ಟ್ರೆಂಡಿಯಾಗಿ ಸ್ಯಾರಿ ಎಲ್ಲ ಉಡಿಸ್ತಾ ಇದ್ದಾರೆ, ಆಬ್ವಿಯಸ್ಲಿ ಎಲ್ಲ ನೋಡಿರ್ತಾರೆ ಇವಾಗ. ಸೊ ಯಾರು ಬೇಕಾದ್ರೂ ಹುಡುಗರು ಹುಡುಗಿರು ಆ ಥರ ಅಂತ ಏನೂ ಇಲ್ಲ, ಯಾರು ಬೇಕಾದ್ರೂ ಬಂದು ಕಲಿಬೋದು ಸರ್. ಇದು ಕಲಿಬೋದು. ಓಕೆ. ಇದನ್ನ ಹೇಗೆ ಇವಾಗ ನಾನು ಬಂದೆ ಕಲಿತೆ, ಸೊ ಇದನ್ನ ನಾನು ಹೇಗೆ ಪಾರ್ಟ್ ಟೈಮ್ ಆಗಿ ತಗೊಬೇಕಾ ಅಥವಾ ಫುಲ್ ಟೈಮ್ ಆಗಿ ತಗೊಬೇಕಾ? ಸರ್ ಪಾರ್ಟ್ ಟೈಮ್ ಆಗು ತಗೋಬಹುದು, ಫುಲ್ ಟೈಮ್ ಆಗು ತಗೋಬಹುದು, ಅವ್ರದ್ದು ಹೆಂಗೆ ಕನ್ವಿನಿಯೆಂಟ್ ಇದೆ ಅದು ನೋಡಿಕೊಂಡು ಅವರು ತಗೋಬಹುದು. ಇನ್ನು ಮತ್ತೆ ಮೇಕಪ್ ಮತ್ತೆ ಹೇರ್ ಅಕಾಡೆಮಿಗೆ ಜಾಯಿನ್ ಆಗಬೇಕು ಅಂದ್ರೆ ಫೀಸ್ ಹೇಗಿರುತ್ತೆ ಮತ್ತೆ ಎಷ್ಟು ದಿನ ಕೋರ್ಸ್ ಅದು? ಆಕ್ಚುಲಿ ಫೀಸ್ ಬಂದು 35,000 ಇದೆ. ಇಸ್ ಬಜೆಟ್ ಫ್ರೆಂಡ್ಲಿ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಕೆಲವು ಕಡೆ ಎಲ್ಲ ನೀವು ನೋಡಿರ್ಬೋದು ಲ್ಯಾಕ್ಸ್ ಟುಗೆದರ್ ಎಲ್ಲ ಇದೆ, ಅದನ್ನ ಕೆಲವರಿಗೆ ಕಟ್ಲಿಕ್ಕೆ ಆಗೋದಿಲ್ಲ, ಅಷ್ಟೆಲ್ಲ ಕೊಟ್ಟು ನಾವು ಕಲೀಲಿಕ್ಕೆ ಆಗೋದಿಲ್ಲ, ಕೆಲವ್ರಿಗೆ ಎಲ್ರಿಗೂ ಅದು ಆಗೋದಿಲ್ಲ. ಸೊ ಹಂಗಾಗಿ ಒಂದು ಕಮ್ಮಿ ಪ್ರೈಸ್ ಅಲ್ಲೇ ಮಾಡ್ತಾರೆ ಅಂತದ್ದು ಇದು ಕೋರ್ಸಸ್. ಓಕೆ. ಸೊ ಮತ್ತೆ ಎಷ್ಟು ದಿನ ಕೋರ್ಸ್ ಇರುತ್ತೆ? 35 days ಕೋರ್ಸ್ ಇರುತ್ತೆ ಸರ್. ಇದು 35 days ಕೋರ್ಸು, ಮಂಡೇ ಟು ಸ್ಯಾಟರ್ಡೇ ಇರುತ್ತೆ. ಟೈಮಿಂಗ್ಸ್ ಬಂದು 11 to 4 ಇದೆ. ಓಕೆ. ಸರ್ ಕ್ಲಾಸಸ್ ಚೆನ್ನಾಗಿ ನಡೀತಿದೆ ಸರ್, ಎಲ್ಲ ಪಿನ್ ಟು ಪಿನ್ ಎಲ್ಲ ಹೇಳ್ಕೊಡ್ತಾರೆ. ಬಟ್ ಯಾವುದಕ್ಕೆ ಆಗಲಿ ಏನಾದ್ರು ಬರಲ್ಲ ಅಂದರೂ ಕೂಡ ಬಂದು ಎದುರುಗಡೆ ನಿಂತು ಹಂಗಲ್ಲ ಪುಟ ಹಿಂಗೆ ಮಾಡು, ಇದು ನಿಂಗೆ ಪಫ್ ಚೆನ್ನಾಗಿ ಹಾಕಿಲ್ಲ, ಪಫ್ ಚೆನ್ನಾಗಿ ಹಾಕು, ಮತ್ತು ಇದನ್ನೆಲ್ಲ ನೋಡ್ಕೊತ ಹಾಕಬೇಕು, ನೋಡ್ಕೋ ಕ್ಲೀನಾಗಿ ನೋಡ್ಕೋ, ಚೆನ್ನಾಗಿ ಕಲ್ತ್ಕೋ ಅಂತೆಲ್ಲ ಹೇಳ್ತಾರೆ. ಮತ್ತು ಯಾವುದೇ ಆಗಲಿ ಕೋಪ ಆಗಲಿ ಅದೆಲ್ಲ ಆಗಲಿ ಅಂದರೆ ಅಷ್ಟು ರೂಢಾಗಿ ಏನು ಹೇಳಲ್ಲ, ಅಂದರೆ ಚೆನ್ನಾಗಿ ಹೇಳ್ಕೊಡ್ತಾರೆ. ಅಂದರೆ ಫ್ರೆಂಡ್ಲಿ ಆಗಿ ಒಂದು ಚೆನ್ನಾಗಿ ಬಾಂಡಿಂಗು ಚೆನ್ನಾಗಿ ಹೇಳ್ಕೊಡ್ತಾರೆ ಸರ್. ಸರ್ ಹೇರ್ ಸ್ಟೈಲ್ ಫುಲ್ಲು ಕಂಪ್ಲೀಟ್ ಆಗಿದೆ ಸರ್. ಆಲ್ಮೋಸ್ಟ್ ನಾನು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ದಿದ್ದನ್ನು, ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ ತಕ್ಷಣ ಫಸ್ಟ್ ನೋಡಿದ್ದಿದೆ ಸರ್. ನಾನು ಸೋಷಿಯಲ್ ಮೀಡಿಯಾದಲ್ಲಿ ಫಸ್ಟ್ ನೋಡಿದ ತಕ್ಷಣ ಬಂದು ಜಾಯ್ನ್ ಆಗಬೇಕು ಅನಿಸ್ಬಿಡ್ತು ಸರ್. ಫಸ್ಟ್ ಜಾಯ್ನ್ ಆಗಿದೆ ಸರ್. ಬಂದು ನಮ್ಮ ಹಸ್ಬೆಂಡ್ ಕರ್ಕೊಂಬಂದು ತೋರಿಸಿ ಓಕೆ ಅನಿಸಿದ್ಮೇಲೆ ನಾನು ಹಂಗೆ ಫೀಸ್ ಕಟ್ಬಿಟ್ಟು ಹಂಗೆ ಹೋದೆ ಸರ್ ಜಾಯ್ನ್ ಆಗಿ. ಮ್ಯಾಮ್ ನೋಡಿದ ತಕ್ಷಣ ಕಂಪ್ಲೀಟಾಗಿ ಇಷ್ಟ ಆಗ್ಬಿಡ್ತು ಸರ್ ನನಗೆ. ಫಸ್ಟ್ ಜಾಯ್ನ್ ಆಗಬೇಕಂತ ಜಾಯ್ನ್ ಆದೆ. ಈಗ ಹೇರ್ ಸ್ಟೈಲ್ ಎಲ್ಲ ಕಂಪ್ಲೀಟ್ ಆಗಿದೆ ಸರ್. ನೆಕ್ಸ್ಟು ಸ್ಯಾರಿ ಡ್ರಪ್ಪಿಂಗ್ ಎಲ್ಲ ಹೇಳ್ಕೊಡ್ತಿದ್ದಾರೆ. ನೆಕ್ಸ್ಟ್ ಕ್ಲಾಸ್ನಿಂದ ಅದು ಸ್ಟಾರ್ಟ್ ಆಗ್ತಿದೆ ಸರ್. ಸುಮ್ಮನೆ ಟೈಮ್ನ ವೇಸ್ಟ್ ಮಾಡೋಕ್ಕೆ ಬದಲು ಈ ಥರ ಎಲ್ಲ ಕಲ್ತು ನಾವು ಏನಾದ್ರು ಒಂದು ಮಾಡೋಣ. ನನಗೆ 2 ಗಂಡು ಮಕ್ಕಳು, ಹಾಗೆ ಯಾಕಂದರೆ ನನಗೆ ಆಪ್ಷನ್ನೇ ಇಲ್ಲ ಏನು ಮಾಡೋಕ್ಕೂ, ಮೇಕಪ್ ಇದಕ್ಕೆಲ್ಲದಕ್ಕೂ. ಹಂಗಾಗಿ ನಾನು ಬೇರೆ ಹೆಣ್ಮಕ್ಳ ಬಗ್ಗೆ ಮಾಡಿ ಅವ್ರ ಮೇಲೆ ಏನಾರ ಖುಷಿ ಪಡ್ಕೋಬೋದು ಆ ರೀತಿಲೂ ಆ ಥರ ಎಲ್ಲ ಅನ್ನಿಸ್ತು. ಆಮೇಲೆ ನಾನೊಂದು ಏನಾರು ಒಂದು ಸಾಧನೆ ಮಾಡಬೇಕು ಅಂದರೆ ಇದರಲ್ಲೂ ಮಾಡ್ಬೋದು. ಮೇನ್ ಎಜುಕೇಷನ್ನೇ ಬೇಕು ಅಂತ ಏನಿಲ್ಲ ಇದಕ್ಕೆ. ಹಂಗಾಗಿ ನಾನು ಇದು ಚೂಸ್ ಮಾಡಿಕೊಂಡೆ. ಪರವಾಗಿಲ್ಲ, ಚೆನ್ನಾಗಿ ಕಲಿತಾ ಇದ್ದೀವಿ. 15 days ಆಯಿತು, ಚೆನ್ನಾಗೆಲ್ಲನೂ ಹೇಳ್ಕೊಡ್ತಿದ್ದಾರೆ ಮ್ಯಾಮ್, ಫ್ರೆಂಡ್ಲಿ ಆಗಿದ್ದಾರೆ. ಹಂಗಾಗಿ ನಮಗೆ ಕಲಿಬೇಕು ಅನ್ನೋ ಇನ್ನೂ ಇಂಟ್ರೆಸ್ಟ್ ಬಂದೈತೆ. ಜೊತೆಗೆ ಇದರಲ್ಲಿ ಏನೋ ಒಂದು ಅಚೀವ್ ಮಾಡ್ತೀವಿ ಅನ್ನೋದು ಗ್ಯಾರಂಟಿ ಆಗಿದೆ ಸರ್. ಮತ್ತಿನ್ನ ಕಲ್ತ ಮೇಲೆ ಅದನ್ನ ಹೇಗೆ ನಾವು ಮುಂದುವರ್ಸ್ಕೊಂಡು ಹೋಗ್ಬೇಕು ಅನ್ನೋದಕ್ಕೂ ಕೂಡ ಮಾರ್ಕೆಟಿಂಗ್ ಹೇಗೆ ಮಾಡೋದು ಅನ್ನೋದು ಡೇ 1 ಅವ್ರಿಗೆ ಟೀಚ್ ಮಾಡ್ತಾ ಹೋಗ್ತೀವಿ. ಲೈಕ್ ಏನಾಗುತ್ತೆ ಅಂತ ಹೇಳಿದ್ರೆ ಇಟ್ಸ್ ವೆರಿ ಇಂಪಾರ್ಟೆಂಟ್. ಇವಾಗ ಸೋಷಿಯಲ್ ಮೀಡಿಯಾ ಅನ್ನೋದು ಎಲ್ರಿಗೂ ಅದೊಂದು ಪ್ಲಾಟ್ಫಾರ್ಮ್ ಅಂತಾನೆ ಯೂಸ್ ಮಾಡ್ಕೋಬೋದು ಅವರು. ಅದನ್ನ ಡೇ 1 ನಾವು ಹೇಳ್ಕೊಂತ ಡೇ ಬೈ ಡೇ ಹೇಳ್ಕೊಂತ ಹೇಗೆ ಪೋಸ್ಟ್ ಮಾಡೋದು, ಹೇಗೆ ವಿಡಿಯೋಸ್ ತಗೊಳ್ಳೋದು, ಪ್ರತಿಯೊಂದನ್ನು ಹೇಳ್ತಾ ಹೋಗ್ತೀವಿ. ಅದನ್ನ ಅವ್ರು ಮಾಡ್ತಾ ಹೋಗ್ತಾರೆ. ಯಾವುದೇ ಬಿಸ್ನೆಸ್ ಆದರೂ ಆಗಿಲ್ಲ ಸರ್, ನಾವು ಏನೇ ಮಾರ್ಕೆಟಿಂಗ್ ಮಾಡಿ ನಾವು ಮಾಡ್ದಲ್ಲಿ ಇರೋಕ್ಕಾಗಲ್ಲ. ಕಲ್ತ್ವಿ ಇದ್ವಿ ಅಂತಂದ್ರೆ ನಮ್ಮನ್ನ ಯಾರು ನೋಡಲ್ಲ. ನಮ್ಮ ವರ್ಕ್ ಜನಕ್ಕೆ ಗೊತ್ತಾಗಬೇಕು, ಆಬ್ವಿಯಸ್ಲಿ ಅಲ್ವಾ? ಅದು ಗೊತ್ತಾಗೋ ಥರ ನಾವು ಹೇಗೆ ಮಾಡೋದು ಅನ್ನೋದು ಹೇಳ್ಕೊಡ್ತೀವಿ ಇಲ್ಲಿ. ಸೂಪರ್. ಓಕೆ. ಮತ್ತಿನ್ನ ನೀವು ಕಲ್ತಿದ್ದಲ್ಲಿ ಮತ್ತೆ ನೀವು ಇದನ್ನ ಹೇಗೆ ಪ್ರೊಫೆಷನಲ್ ಆಗಿ ತಗೊಂಡ್ರಿ? ಸರಿ, ತುಂಬಾ ಇಂಟ್ರೆಸ್ಟ್ ಇತ್ತು ಆ್ಯಕ್ಚುಲಿ. ನನಗೆ ಪ್ಯಾಷನ್ ಅಂತಾನೆ ಹೇಳ್ಬೋದು ಇದು. ನನಗೆ 10-15 years ಒಂದು ಇದಿತ್ತು, ಡ್ರೀಮ್ ಇತ್ತು. ನಾನು ಒಂದು ಕಂಪ್ನಿಲಿ ವರ್ಕ್ ಮಾಡ್ತಾ ಇದ್ದೆ, ಸಾಫ್ಟ್ವೇರ್ ಕಂಪ್ನಿಲಿ. ಸೊ ಅದನ್ನ ಡ್ರಾಪ್ ಮಾಡಿ ಈಗ 6-7 years ಆಗ್ತಾ ಇದೆ ನನಗೆ ಈ ಫೀಲ್ಡಿಗೆ ಬಂದು. ಅಕಾಡೆಮಿ ಮಾಡಿ 2 years ಆಯಿತು. ಎಕ್ಸ್ಪೀರಿಯನ್ಸ್ ಇದೆ 6 to 7 years ನನಗೆ ಇವಾಗ. ಮತ್ತಿನ್ನ ಇದು ಕಲಿಯೋದಕ್ಕೆ ಏಜ್ ಲಿಮಿಟ್ ಇದೆಯಾ ಅಥವಾ ಭಾಷೆ ಲಿಮಿಟೇಷನ್ಸ್ ಏನಾದರೂ ಬರುತ್ತೆ? ನೋ ಸರ್, ಇದಕ್ಕೆ ಯಾವುದೇ ಥರ ಭಾಷೆ ಬೇಕಾಗಿಲ್ಲ. ಕಲೀಲಿಕ್ಕೆ ಯಾವುದು ಭಾಷೆ ಬೇಕಾಗಿಲ್ಲ. ಇದೇ ಲ್ಯಾಂಗ್ವೇಜ್ ಬರಬೇಕು, ಇಂಗ್ಲೀಷೇ ಬರಬೇಕು, ಹಿಂದಿನೇ ಬರಬೇಕು, ಆ ಥರ ಏನೂ ಇಲ್ಲ. ಯಾವ್ರು ಬೇಕಾದ್ರೂ ಬಂದು ಕಲಿಬೋದು. ಆ್ಯಂಡ್ ಏಜ್ ಅವ್ರು ಬೇಕಾದ್ರೂ ಬಂದು ಕಲಿಬೋದು. ಬಟ್ 16 years ಕಂಪ್ಲೀಟ್ ಆಗಿರ್ಬೇಕು. ಅವ್ರು 16 ವರ್ಷ ಕಂಪ್ಲೀಟ್ ಆಗಿರಬೇಕು. ಅದ್ರ ಮೇಲೆ ಏನೇ ಏಜ್ ಇದ್ರೂ ನಾವು ತಗೋತೀವಿ. ಓಕೆ, ಫೈನ್, ಸೂಪರ್. ಮತ್ತು ಇನ್ನು ಇದನ್ನು ಕಲಿತ್ರೆ ಸೊ ಯಾವ ರೀತಿ ಬೆನಿಫಿಟ್ಸ್ ಇದೆ ಅಂದರೆ ಇವಾಗ ಕೆಲವೊಬ್ರು ಅರ್ನಿಂಗ್ ಅಂತಾನೆ ಬರ್ತಾರೆ. ಸೊ ಕಲಿಯೋದ್ರ ಜೊತೆಗೆ ನನ್ನ ದುಡಿಮೆ ಅನ್ನುವಂಥದ್ದು ಇಂಪಾರ್ಟೆಂಟ್ ಆಗುತ್ತೆ. ಸೊ
ಎಷ್ಟೊರ್ಗೂ ಅವ್ರು ದುಡಿಬೋದು ಅಂತ ನೀವು ಹೇಳ್ಬೋದು? ಸರ್ ಇದನ್ನ ಕಲ್ತ್ವಿ ಅನ್ನೋದಕ್ಕಿಂತ ಕಲ್ತ್ಕೊಂಡು ಹೇಗೆ ತಗೊಂಡು ಹೋಗ್ತೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಕಲ್ತ್ವಿ ಬಿಟ್ವಿ ಮನೇಲಿದ್ವಿ ಅಂತಂದ್ರೆ ನಾವು ಇಲ್ಲಿಗೆ ಬರ್ಲಿಕ್ಕಾಗಲ್ಲ. ಓಕೆನಾ? ಕಲ್ತಾದ್ಮೇಲೆ ಅವ್ರು ಪ್ರತಿಯೊಂದನ್ನು ಅವ್ರದ್ದು ಶೋ ಅಂತಾನೆ ಹೇಳ್ಬೋದು. ಅದಕ್ಕೆ ನಾವು ಶೋ ಅಪ್ ಮಾಡಲೇಬೇಕಾಗುತ್ತೆ. ಬಿಸ್ನೆಸ್ ಅಂದ್ರೆ ಈಗ ಒಂದು ಅಂಗಡಿಗೆ ಹೋದ್ರೂ ನಾವು ಅದು ಚೆನ್ನಾಗಿದ್ರೇ ತಗೊಳ್ಳೋದಲ್ವಾ, ಲೈಕ್ ಹಂಗಿರುತ್ತೆ. ಸೊ ಹಾಗಾಗಿ ನಾವೇನು ಹೇಳ್ತೀವಿ ಅದೇ ಹೇಳಿದ್ನಲ್ಲ, ಸೋಷಿಯಲ್ ಮೀಡಿಯಾದ ಬಗ್ಗೆ ಅವರು ಡೇ ಅಪ್ಡೇಟಲ್ಲಿ ಇರಲೇಬೇಕಾಗುತ್ತೆ. ಸುಮ್ಮನೆ ಕಲ್ತ್ವಿ ಅನ್ನೋದ್ರೆ ನಾನು ಹೇಳೋದು ಬರೋದೇ ಬೇಡ ಅಂತ ಅನ್ಕೊತೀನಿ. ಸುಮ್ಮನೆ ಕಲಿಯೋದು ಬಿಡೋದಾದರೆ ಇದನ್ನು ಅವರು ಪ್ರೊಫೆಷನಲ್ ಆಗಿ ತಗೋಬೇಕು. ನಾನು ಒಳ್ಳೆ ಮೇಕಪ್ ಆರ್ಟಿಸ್ಟ್ ಆಗಬೇಕು, ಒಳ್ಳೊಳ್ಳೆ ಬ್ರೈಡ್ನ ಕಂಡಕ್ಟ್ ಮಾಡಬೇಕು ಅನ್ನೋದು ಅವ್ರಿಗೆ ಇರಬೇಕದು. ನಾನು ಇದರಲ್ಲೇ ಅರ್ನ್ ಮಾಡಬೇಕು ಅನ್ನೋದಿದ್ರೆ ಅವ್ರು ಖಂಡಿತ ಬಂದು ಜಾಯಿನ್ ಆಗ್ಬೋದು. ಹಾಂ, ಅವ್ರು ಹೇಗೆ ತಗೊಂಡು ಹೋಗ್ತಾರೆ ಅದನ್ನೇ ಹೇಳಲಿಕ್ಕೆ ಬಂದೆ ನಾನು. ಹೇಗೆ ತಗೊಂಡು ಹೋಗ್ತಾರೆ ಅನ್ನೋದು ಮುಖ್ಯ ಆಗುತ್ತೆ ಇದ್ರಲ್ಲಿ. ಈಗ ಒಂದು ಬ್ರೈಡ್ ಮಾಡಿದ್ರು, ಈಗ ಒಂದು ಕೆಲ್ಸಕ್ಕೆ ಹೋದರೆ 10,000 to 20,000 ಕೊಡ್ಬೋದಾ? ಅದೇ ಅವ್ರಿಗೆ ಒಂದು ತಿಂಗಳಲ್ಲಿ 2-3 ಆರ್ಡ್ರು ಸಿಕ್ಕರೂ ಕೂಡ ಅವರು ಅದರಲ್ಲೇ ಅವರು ಅಂದರೆ ಒಂದು 50,000 ರೂಪಾಯಿ ಅಲ್ಲೇ ದುಡ್ಕೊಂಡ್ಬಿಡ್ತಾರೆ. ಅಂದರೆ ಅವ್ರು ಡಿಪೆಂಡ್ಸ್ ಅವ್ರು ಇದ್ರ ಮೇಲೆ ಹೆಂಗೆ ಅವರು ಮಾರ್ಕೆಟಿಂಗ್ ಮಾಡ್ತಾರೆ ಅನ್ನೋದು ಡಿಪೆಂಡ್ ಆಗುತ್ತೆ. ಹಾಂ, ಚೆನ್ನಾಗಿ ಅರ್ನು ಮಾಡ್ಬೋದು ಅಂತ ಹೇಳ್ಬೋದು. ಮೇಡಮ್ ಯಾವ ಹೇರ್ ಸ್ಟೈಲ್ ಮಾಡ್ತಾರಂತದ್ದು ನೀವು? ಬ್ರೈಡಲ್ಗೆ ಮಾಡ್ತಿರೋದು. ಇಷ್ಟು ದಿವಸದಿಂದ ರಿಸೆಪ್ಷನ್ಗೆ ಮತ್ತೆ ನಾನ್ ಬ್ರೈಡಲ್ಸ್ಗೆ ಈ ಸೀಮಂತಕ್ಕೆ ಮಾಡೋದು ಪ್ರತಿಯೊಂದು ಮುಗಿತು. ಇದೇ ಲಾಸ್ಟು. ಅದು ಬಂದೆಲ್ಲ ಹೇಳ್ಕೊಟ್ಮೇಲೆ ಲಾಸ್ಟಿಗೆ ಬ್ರೈಡಲ್ ಹೇಳ್ಕೊಡೋದು. ಇದು ಪರ್ಫೆಕ್ಟ್ ಆಗಬೇಕಲ್ಲ ಸರ್? ಅಂದ್ರೆ ದಿನಕ್ಕೊಂದೊಂದು ತರ ಹೇರ್ ಸ್ಟೈಲ್ ಇಲ್ಲ, ಒಂದ್ ದಿನದಲ್ಲಿ 4-5 ಎಲ್ಲ ಒಂದ್ಸಲ ಅವ್ರು ಡೆಮೋ ತೋರಿಸ್ತಾರೆ. ಅಂದ್ರೆ ಕೆಲವೊಂದು ವೇರಿಯೇಷನ್ಸ್ ಬೇರೆ ಬೇರೆ ಇರುತ್ತೆ. ಈಗ ಬನ್ಸ್ ಅಂದ್ರೆ ಡಿಸೈನ್ಸ್ ಮಾತ್ರ ಬೇರೆ ಬೇರೆ ಇರುತ್ತೆ. ಆ ತರದ 4-5 ವೇರಿಯೇಷನ್ಸ್ ತೋರಿಸಿದ್ರೆ ನಾವು ಒಂದ್ ದಿವಸ ಅದು ಫುಲ್ ಪ್ರಾಕ್ಟೀಸ್ ಮಾಡ್ತೀವಿ. ಅದು ಫುಲ್ ಪರ್ಫೆಕ್ಟ್ ಆದ್ಮೇಲೆ ಮಾತ್ರ ನೆಕ್ಸ್ಟ್ ಹೇರ್ ಸ್ಟೈಲಿಗೆ ಹೋಗೋದು. ಇಂಟರ್ನ್ಯಾಷನಲ್ ಹೇರ್ ಸ್ಟೈಲ್ ಸಹ ನಮಗೆ ಒಂದು ಸ್ವಲ್ಪ ನೋಡ್ಕೊಂಡ್ರು ಮಾಡಕ್ ಬರಬೇಕು. ಅದರಲ್ಲಿ ಏನೇನು ಪ್ರಾಡಕ್ಟ್ಸ್ ಇರುತ್ತೆ ಅಂತ ನಮಗೆ ಗೊತ್ತಿರಲಿಲ್ಲ ಇಲ್ಲಿ ಬರ್ಬೇಕಾದ್ರೆ. ಪ್ರತಿಯೊಂದೂ ಸ್ಟಾರ್ಟಿಂಗ್ ಇಂದಾನೆ ಹೇಳ್ಕೊಟ್ಟಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಹೇಗೆ ಅಪ್ಲೋಡ್ ಮಾಡಬೇಕು, ಹೇಗೆ ಯಾವಾಗಲೂ ಆಕ್ಟಿವ್ ಆಗಿರಬೇಕು, ಪ್ರತಿಯೊಂದೂ ಚಿಕ್ಕ ಚಿಕ್ಕ ವಿಷಯದಿಂದನೂ ಹೇಳ್ಕೊಟ್ಟಿದ್ದಾರೆ. ಮ್ಯಾಮ್ ತುಂಬ ಫ್ರೆಂಡ್ಲಿ ಇದ್ದಾರೆ, ಚೆನ್ನಾಗಿ ಹೇಳ್ಕೊಡ್ತಾರೆ. ಭಯ ಪಡ್ಕೊಂಡು ಬರೋರು ಕೂಡ ಭಯ ಪಡದೆ ಹೋಗ್ಬೋದು. ನರ್ವಸ್ ಆಗೋದಿಲ್ಲ ಯಾರೂ ಅಷ್ಟು. ಸ್ಟಾರ್ಟಿಂಗ್ ಫಸ್ಟ್ ಡೇ ಎಲ್ಲರಿಗೂ ಭಯ ಇರುತ್ತಲ್ಲ, ಇವಾಗ ಯಾರಿಗೂ ಅಷ್ಟೊಂದು ಅಂದರೆ ಮ್ಯಾಮ್ ಮೇಲಿನ ಭಯ ಅಂತಲ್ಲ, ಒಂದು ಸ್ವಲ್ಪ ಟೆನ್ಷನ್ ಇರುತ್ತಲ್ವಾ, ಅದೆಲ್ಲ ಇಲ್ಲ. ಕಲಿಬೇಕಂತಾನೆ ಬಂದು ನನ್ನ ಕೈಯಲ್ಲಿ ಏನೂ ಆಗಲ್ಲ ಅಂತ ಹೇಳಿರೋರ ಮುಂದೆ ಕಲಿತು ತೋರಿಸಿ ಏನಾದರೂ ಒಂದು ಮಾಡಲೇಬೇಕು ಅಂತ ಒಂದು ಹಠ ಇಟ್ಕೊಂಡು ಬಂದಿದ್ದೀನಿ. ಮಾಡೇ ಮಾಡ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಇಲ್ಲಿ ಬಂದಮೇಲೆ ಜಾಸ್ತಿ ಆಗಿದೆ. ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ಫಸ್ಟು ನೋಡಿದ್ದು ನಮ್ಮ ಮನೆಯವರು ನನಗಿಲ್ಲಿ ಕಲಿಯೋದಕ್ಕೆ ಅಪ್ರೋಚ್ ಮಾಡಿ ಇಲ್ಲೇ ಕಲಿಬೇಕು ನೀನು ಅಂತ ಹೇಳ್ಬಿಟ್ಟು ಕರ್ಕೊಂಡ್ಬಂದು ಜಾಯಿನ್ ಮಾಡಿದ್ರು. ನೆಕ್ಸ್ಟ್ ಪ್ಲಾನ್ ಏನಿದೆ ನಿಮ್ದು? ಕಲ್ತಾದ್ಮೇಲೆ ಏನ್ ಮಾಡಬೇಕು ಅಂತ ಅಂದ್ರೆ ಲೈಕ್ ಪಾರ್ಟ್ ಟೈಮಾ ಫುಲ್ ಟೈಮಾ ಅಥವಾ ಏನ್ ಮಾಡಬಹುದು? ನಾನು ಫುಲ್ ಟೈಮ್ ಮಾಡಬೇಕು ಅನ್ಕೊಂಡಿದ್ದೀನಿ ಸರ್. ಓಕೆ, ಸೊ ಕಾನ್ಫಿಡೆಂಟ್ ಇದೆಯಾ ನಾನು ಇದರಿಂದ ಕಲ್ತು ನಾನು ಫುಲ್ ಟೈಮ್ ಮಾಡ್ಕೋಬಹುದು? ಇವಾಗ ತುಂಬಾ ಕಾನ್ಫಿಡೆನ್ಸ್ ಬರ್ತಿದೆ ಸರ್. ತುಂಬಾ ಮ್ಯಾಮ್ ಹೇಳ್ಕೊಡೋದ್ರಲ್ಲಿ ನಾವು ಹೆಂಗ್ ಬಿಹೇವ್ ಮಾಡ್ಬೇಕು. ಅವ್ರು ಬರೀ ಹೇರ್ ಸ್ಟೈಲು ಮೇಕಪ್ ಮಾತ್ರ ಹೇಳ್ಕೊಡೋಲ್ಲ ಸರ್. ನಮ್ಮ ಜೀವನ ಹೆಂಗ್ ರೂಪಿಸ್ಕೋಬೇಕು, ನಾವು ಹೆಂಗ್ ಬಿಹೇವ್ ಮಾಡಬೇಕು, ಪ್ರತಿಯೊಂದು ಹೇಳ್ಕೊಡ್ತಾರೆ. ಬೇರೆ ಕಡೆಯಿಂದನೂ ಬರ್ತಿರ್ತಾರ ಜನ ಸೊ ಕಲಿಯೋದಕ್ಕೆ ಅಂತ? ಹೌದು ಸರ್, ತುಂಬಾ ಕಡೆಯಿಂದ ಬಂದಿದ್ದಾರೆ. ಬೇರೆ ಬೇರೆ ಡಿಸ್ಟ್ರಿಕ್ಟ್ ಇಂದ ಬಂದಿದ್ದಾರೆ. ದಾವಣಗೆರೆ, ಶಿವಮೊಗ್ಗ, ಚಿತ್ರದುರ್ಗ, ಮತ್ತೆ ಕೊಡಗು, ಚಿಕ್ಕಮಂಗ್ಳೂರು ಅಂಡ್ ಮಹಾರಾಷ್ಟ್ರ ಕಡೆಯಿಂದನೂ ಬಂದಿದ್ದಾರೆ ಸ್ಟೇಟ್ ಇದರಿಂದ. ಸೊ ತುಂಬಾ ಜನ ಬಂದು ಇಲ್ಲಿ ಕಲ್ತ್ಕೊಂಡು PG ಇದ್ಬಿಟ್ಟು ಕಲ್ತ್ಕೊಂಡು ಇರೋರು ಇದ್ದಾರೆ. ಸೊ ಕ್ಲಾಸಿಗೆ ಜಾಯ್ನ್ ಆಗ್ತಾರೆ. ಸೊ ಅದಕ್ಕೆ ಬೇಕಾದಂತ ಸೊ ಮೆಟೀರಿಯಲ್ಸ್ ಸೊ ಅದೆಲ್ಲ ಅವರೇ ತರಬೇಕಾ ಅಥವಾ ನೀವೇ ಕೊಡ್ತೀರಾ? ಪ್ರತಿಯೊಂದನ್ನು ನಾವೇ ಪ್ರೊವೈಡ್ ಮಾಡ್ತೀವಿ. ಅವರೇ ಏನೂ ತರೋಂಗಿರೋದಿಲ್ಲ ಇದರಲ್ಲಿ. ಅಂಡ್ ನಮಗೆ ಇದರಲ್ಲಿ ಅವ್ರಿಗೆ 8,000 ವರ್ತ್ ಆಫ್ ಗುಡೀಸ್ ಬ್ಯಾಗ್ ಕೂಡ ಪ್ರೊವೈಡ್ ಮಾಡ್ತಾ ಇದೀವಿ. ಫ್ರೀ ಆಗಿ ಅಂತ ಕೊಡ್ತಾ ಇರೋಂಥದ್ದು ಇದರಲ್ಲಿ ಇನ್ಕ್ಲೂಡ್ ಆಗಿದೆ. ಸೊ ಇವಾಗ 35 ದಿನದ ಕೋರ್ಸ್ ಅಂತ ಹೇಳಿದ್ರಿ. ಸೊ 35 ದಿನದ ಕೋರ್ಸ್ ಆದ್ಮೇಲೆ ಎಕ್ಸಾಮ್ ಮತ್ತೆ ಸರ್ಟಿಫಿಕೇಟ್ ಆ ಥರದ್ದು ಏನಾದ್ರು ಇರುತ್ತೆ? ಹೌದು ಸರ್, ಇಲ್ಲಿ ಲಾಸ್ಟ್ ಅಲ್ಲಿ ನಾವು ಎಕ್ಸಾಮ್ ಡೇ ಅಂತ ಹೇಳಿ ಮಾಡ್ತೀವಿ. ಎಕ್ಸಾಮ್ ಡೇ ಅಥವಾ ಪೋರ್ಟ್ಫೋಲಿಯೋ ಶೂಟ್ ಅಂತ ಹೇಳಿ ಕರಿತೀವಿ. ಒಂದಷ್ಟು ಲುಕ್ನ ನಾವು ತೋರಿಸಿರ್ತೀವಿ. ಅವ್ರು ಏನು ಮಾಡ್ತಾರೆ, ಒಂದು ಮಾಡೆಲ್ ಮೇಲೆ ಕ್ರಿಯೇಟ್ ಮಾಡ್ತಾರೆ ಲುಕ್ನ. ಸೊ ಅದೆಲ್ಲ ಆದಮೇಲೆ ಅವ್ರಿಗೆ ನಾವು ಸರ್ಟಿಫಿಕೇಟ್ ಇಶ್ಯೂ ಮಾಡ್ತೀವಿ. ಅವ್ರಿಗೆ ನಮ್ಮದು ಗೌರ್ಮೆಂಟ್ ರಿಜಿಸ್ಟರ್ ಆಗಿದೆ ISO ಸರ್ಟಿಫಿಕೇಟು. ಸೊ ನಮ್ಮ ಅಕಾಡೆಮಿ ಕಡೆಯಿಂದ ನಮ್ಮ ಸ್ಟೂಡೆಂಟ್ಸ್ಗೆ ಸರ್ಟಿಫಿಕೇಟ್ ಇಶ್ಯೂ ಮಾಡ್ತೀವಿ. ಸರ್ ಗೂಗಲಲ್ಲಿ ನೋಡಿದ್ರು ಶಿಲ್ಪಾ ಮೇಕಪ್ ಅಂಡ್ ಹೇರ್ ಅಕಾಡೆಮಿ ಅಂತ ಹೊಡೆದ್ರೆ ಸಿಗುತ್ತೆ ಅವ್ರಿಗೆ. ಅಲ್ಲೇ ಕಾಂಟ್ಯಾಕ್ಟ್ ನಂಬರ್ ಕೂಡ ಇದೆ. ಮತ್ತು ನಾನು ಕೆಳಗಡೆ ಕೊಟ್ಟಿರ್ತೀನಿ, ಆ ನಂಬರಿಗೆ ಕೂಡ ಅವ್ರು ಕಾಲ್ ಮಾಡಿ ಎನ್ಕ್ವೈರಿ ಮಾಡ್ಬೋದು. ಇಲ್ಲ ನಾನು ಒಂದ್ಸತಿ ವಿಸಿಟ್ ಮಾಡಬೇಕು, ಸ್ಟುಡಿಯೋನ ನೋಡಬೇಕು, ಅಥವಾ ಇದು ಫೇಕ್, ಕೆಲವ್ರಿಗೆ ಡೌಟ್ಸ್ ಇರುತ್ತೆ. ಸೊ ಡೈರೆಕ್ಟಾಗಿ ಬಂದು ಬೇಕಾದ್ರೆ ವಿಸಿಟ್ ಮಾಡ್ಬೋದು ಸ್ಟುಡಿಯೋ ಕೂಡ. ನಂತರ ಅವ್ರಿಗೆ ಇಷ್ಟ ಆದರೆ ಅವರು ಡಿಸೈಡ್ ತೊಗೋಬೋದು, ನಾನು ಬುಕ್ ಮಾಡ್ಕೋಬೇಕೋ ಬೇಡ ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡ್ಬೋದು. ಲೊಕೇಶನ್ ಏನಿದೆ ಮೇಡಮ್? ಸರ್ ಲೊಕೇಶನ್ ಅತ್ತಿಗುಪ್ಪೆ ಮೆಟ್ರೋ ಸ್ಟೇಷನ್ ಹತ್ರ ಇದೆ. ಆ್ಯಂಡ್ ಬಸ್ ಫೆಸಿಲಿಟಿ ಕೂಡ ತುಂಬ ಚೆನ್ನಾಗಿದೆ. ನಿಯರ್ ಬೈ ಆಗುತ್ತೆ, ವಾಕಬಲಲ್ಲಿ ಬರ್ಬೋದು ಅವರು. ಮತ್ತೆ ಇದೆಷ್ಟನೇ ಬ್ಯಾಚ್ ಮೇಡಮ್ ನಡೀತಾ? ಸರ್ ಇದು 10th ಬ್ಯಾಚ್ ನಡೀತಾ ಇರೋದು. ಎವ್ರಿ ಮಂತ್ ನಮ್ದು ನಡೀತಾನೆ ಇರುತ್ತೆ ಬ್ಯಾಚ್ ವೈಸ್ ನಡೀತಾನೆ ಇರುತ್ತೆ. ಓಕೆ, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು ಸೊ ಮಚ್.